ಬೇಡ ಬೇಡ, ದಿನ ನಾನು ಹುಡ್ಕೊಂಡು ಬರ್ತಾನೆ, ನನ್ನ ಫಾಲೋ ಮಾಡ್ತೀನಿ ಅಂತ ಅನ್ಕೋಬಿಟ್ರೆ ಸಿಕ್ಕಿದ್ರೆ ಕಿವಿ ಚುಚ್ಚಿಸ್ತೀರಾ? ಹಾಗಿದ್ರೆ ಖಂಡಿತ ಸಿಗಲ್ಲ. ಮಾತ್ ಮೀರಿದೆ ನಮ್ ಫ್ರೆಂಡ್ಶಿಪ್ ಮೇಲೆ ಆಣೆ. ಮತ್ತೆ ಸಿಕ್ಕಿರ್ತಾನೆ ಆಣೆ ಮಾತು ಸಿಗಲ್ಲ. ಎಲ್ಲಿ ಸಿಕ್ಕಿದ್ರೆ ನನಗೆ ಕಿವಿ ಚುಚ್ಬೇಕು ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ? ಎಲ್ಲರೂ ಕಾಲೇಜ್ ಒಳಗಡೆ ಹೋದ್ರಾ? ಸರ್ ನಿಮ್ಮ ತಂಗಿ ಬಂದಿಲ್ವಾ ಸರ್? ಇಲ್ಲ, ಅವಳು ಇವತ್ತು ರಜಾ ಹಾಕಿದ್ದಾಳೆ. ಡ್ರಾಪ್ ಮಾಡಕ್ ಬರ್ತಾರಲ್ಲ, ಅವರು ಒಳಗಡೆ ಹೋಗ್ತಾರಾ? ಇಲ್ಲ ಸರ್, ಸ್ಟೂಡೆಂಟ್ಗೆ ಮಾತ್ರ ಪರ್ಮಿಷನ್ ಸರ್. ನಾನು ಕಣ್ ತಪ್ಪಿಸಿ ಯಾರು ಹೋಗಕ್ಕಾಗಲ್ಲ ಸರ್, ಡ್ರಾಪ್ ಮಾಡೋರು. ಥ್ಯಾಂಕ್ಸ್. ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಹುಷಾರ್ ತಪ್ಪಿದಾರ ಹೇಗೆ? ಮೆಡಿಸಿನ್ ತಗೊಂಡು ಅವ್ರ ಮನೆಗೆ ಹೋಗೋಣ. ಬೇಡ, ಮನೆಯವ್ರಿಗೂ ಹುಡ್ಕೊಂಬಂದೇನಂತ ಅನ್ಕೊಬಿಡ್ತಾರೆ. ಪೋಸ್ಟ್ ಆಫೀಸ್ ಹೋಗ್ಬೇಕು. ಪೋಸ್ಟ್ ಆಫೀಸಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತ? ಸೇವಿಂಗ್ಸ್ ರೀ. ಪೋಸ್ಟ್ ಆಫೀಸ್ಗೆ ಹೋದ್ರೆ ಕರೆಕ್ಟ್. ಮಿಸ್ ಮೂಗುತಿ, ಇವತ್ತು ನಾನು ನಿನ್ನ ಮೀಟ್ ಮಾಡೇ ಮಾಡ್ತೀನಿ. ಐ ಆಮ್ ಕಮಿಂಗ್. ಅಯ್ಯೋ, 5 ನಿಮಿಷ ಲೇಟಾಗಿ ಬಂದ್ರೆ ಏನು ರೆಡಿ ಆಗಿಲ್ಲ. ಈ ಪಾಂಡುರಂಗ ಬಂದಿದ್ದೀನಲ್ಲ, ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಇನ್ನು ಸ್ವಲ್ಪ ನಿಧಾನಕ್ಕೆ ಬಿಡಮ್ಮ. ಬಿಡು. ಹೇಯ್ ಬಿಡಮ್ಮ, ಬೇಗ ಬೇಗ. ನಿಧಾನಕ್ಕೆ ನೋಡ್ಬಿಡ್ತಾರೆ. ಛೇ 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 ಛೇ, ಇವರೆಲ್ಲ ಎಷ್ಟು ನಿಧಾನಕ್ಕೆ ಕೆಲಸ ಮಾಡ್ತಾರಪ್ಪ. ಓಬಾ, ಲೇಟಾಗಿ ಬಂದಿದ್ದಕ್ಕೆ ಏನೇನು ರೆಡಿ ಆಗಿಲ್ಲ. ಈ ಪಾಂಡುರಂಗ ಬಂದಾಯ್ತಲ್ಲ, ಇನ್ನು 1 ಅವರಲ್ಲಿ ಇಡೀ ಮನೆ ಲುಕ್ನೇ ಚೇಂಜ್ ಮಾಡ್ಬಿಡ್ಬೇಕು. ಏಯ್ ಬೇಗ ಬೇಗ ಎತ್ಕೊಂಡು ಹೋಗೋದು. ಕಟ್ಟ ಅಲ್ಲಿ. ಪಾಂಡುರಂಗ ಸರ್, ನೀವೇನಿಲ್ಲಿ? ಬರ್ಬಾರ್ದಾಗಿತ್ತಾ? ಬಂದಿದ್ದು ತಮಗೆ ಬೇಜಾರಾಯ್ತಾ? ಸರಿ ಬಿಡಿ, ಓಡ್ತೀನಿ. ಅಯ್ಯೋ ಹಾಗಲ್ಲ ಸರ್. ಮತ್ತೆ ಹೇಗೆ? ಹೇಗೂ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆದ್ರೂ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ನಿನಗೆ ಡೌಟ್ ಇದೆ, ರೈಟ್? ನಾನೇ ಅದನ್ನ ಕ್ಲಿಯರ್ ಮಾಡ್ತೀನಿ. ನೋಡಮ್ಮ, ಯಾರ್ಯಾರಿಗೆ ಎಲ್ಲೆಲ್ಲಿ ಮ್ಯಾನೇಜ್ ಮಾಡಕ್ ಬರಲ್ವೋ ಅಲ್ಲಿ ಈ ಪಾಂಡುರಂಗನ್ನ ಜ್ಞಾಪಿಸ್ಕೊಂತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನ ತರ ಈ ಪಾಂಡುರಂಗ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಆಮೇಲೆ ನಿನ್ ಕೆಲಸ ಏನ್ ಗೊತ್ತಾ? ಇವತ್ತು ಈ ಮನೇಲಿ ಅಡಿಗೆ ಮಾಡಬೇಕು. ಸರ್, ನಾನು ದಿನ ಅದೇ ತಾನೇ ಮಾಡೋದು. ನಿನ್ನ ಕೆಲಸ ನಿಂಗೆ ನೆನಪಿದೆಯಲ್ಲ, ಅಷ್ಟು ಸಾಕು. ಗುಡ್, ವೆರಿ ಗುಡ್. ಪಾಂಡು ಬಂದ್ರಾ? ಮೇಡಮ್, ಮಲಿ, ಪಾಂಡು ಹೊರಗಿನ ಕೆಲಸಗಳನ್ನ ಗಮನಿಸ್ಕೊಳ್ತಾರೆ. ನಿನಗೆ ಹೆಲ್ಪ್ ಮಾಡಕ್ಕೆ ನಾಗೋ ಇರ್ತಾನೆ. ಅಡಿಗೆ ಐಟಮ್ಸ್ ಏನಾದರೂ ಬೇಕಾದ್ರೆ ಪಾಂಡು ಅವ್ರಿಗೆ ಹೇಳು, ತರಿಸ್ಕೊಡ್ತಾರೆ. ಸರಿ ಮೇಡಮ್. ನೋಡ್ತಾ ಇರಿ ಮೇಡಮ್, ಇವತ್ತು ಪೂಜೆಗೆ ಹೆಂಗ್ ಅರೇಂಜ್ ಮಾಡ್ತೀನಿ ಅಂದ್ರೆ, ವೈಕುಂಠದಲ್ಲಿರೋ ದೇವರೇ ಪ್ರತ್ಯಕ್ಷ ಆಗಿ ನಿಮ್ಮ ಮನೆಗೆ ಬಂದು ನಿಂತ್ಕೊಂಡು ಪಾಂಡು ವೆರಿ ಗುಡ್ ಅಂತ ನನಗೆ ಹೇಳಿ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಬೇಕು. ಆ ರೇಂಜ್ಗೆ ರೆಡಿ ಮಾಡಿಸ್ತೀನಿ ಮೇಡಮ್. ಇನ್ನು ಮಂಟಪ ಬೇರೆ ರೆಡಿ ಆಗಿಲ್ಲ. ಮಲಿ, ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಸರಿ ಮೇಡಮ್. ಇನ್ನು ಇಡ್ತಾನೆ ಇರಮ್ಮ, ಅದಕ್ಕೆ ನೋವಾಗ್ಬಿಡುತ್ತಾ? ಬೇಗ ಹಾಕಮ್ಮ. ಮಲ್ಲಿ, ನೀನ್ ಪೂಜೆಗೆ ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಿದೆ ಅಲ್ಲ ನಿನಗೆ? ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಮೇಡಮ್. ಅಮ್ಮ ಮಾಡೋ ಪೂಜೆಯಿಂದಾನೆ ಅರ್ಧಕ್ಕರ್ಧ ಕಲ್ತಿರೋದು. ನಿನಗೆ ಗೊತ್ತಿಲ್ಲ ಅನ್ನೋದೇ ಏನೂ ಇಲ್ಲ. ನೀನು ನೋಡ್ತಿದ್ರೆ ಹೆಮ್ಮೆ ಅನ್ಸುತ್ತೆ ನಂಗೆ. ಬದುಕಕ್ಕೆ 1000 ವಿದ್ಯೆ ಕಲ್ತ್ರೂ ಸಾಕಾಗಲ್ಲ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು. ನೋಡಿ, ಅಮ್ಮನಿಂದ ಕಲ್ತಿರೋ ಪೂಜೆ ಕೆಲಸ, ಅಪ್ಪನಿಂದ ಕಲ್ತಿರೋ ಅಡುಗೆ ಕೆಲಸ, ಎರಡೂ ನನ್ನ ಜೀವನ ಕಟ್ಕೊಟ್ಟಿದೆ. ಒಳ್ಳೆ ಸಂಸ್ಕಾರ ಕಲಿಸಿದ್ದಾನೆ. ಓ, ಚೆನ್ನಾಗಿದೆ. ಹೇಳೋದು ಆಚಾರ, ತಿನ್ನೋದು ಬದನೇಕಾಯಿ ಅಂತಾರಲ್ಲ ಹಾಗೆ. ಅಕ್ಕ, ಏನು ಹೇಳ್ತಿದ್ದೀರಾ? ನೆನ್ನೆ ಅಷ್ಟೇ ಅತ್ತೆ ಮುಂದೆ ಎಲ್ಲ ಗೊತ್ತು ಅಂತ ಸ್ಕೋಪ್ ತಗೊಂಡೆ. ಈಗ ನೋಡಿದ್ರೆ ಕೆಲ್ಸದವಳ ಕೈಯಲ್ಲಿ ಮಂಟಪ ಕಟ್ಟಿಸ್ತಾ ಇದೆಯಾ? ಯಾಕೆ? ಕೆಲ್ಸದವಳು ಮನೆಯೊಳಾಗ್ಬಿಟ್ಲಾ? ಅಥವಾ ಊರೆಲ್ಲ ಸುತ್ತಾಡೋ ಚಪ್ಲಿನ ದೇವ್ರ ಕೋಣೆಗೆ ಸೇರಿಸೋ ಪ್ಲಾನಾ? ಅದು ಹಾಗಲ್ಲಕ್ಕ, ತಡ ಆಗ್ತಿದೆ ಅಂತ. ಅದಕ್ಕೆ ಮಂಟಪನ ಕೆಲ್ಸದವಳ ಕೈಲಿ ಕಟ್ಟಿಸ್ತಾ ಇದೆಯಾ? ಇದಕ್ಕೆ ಅತ್ತೆ ಒಪ್ಕೋತಾರಾ? ನಾನೇನು ಒಪ್ಕೋಬೇಕು? ಅತ್ತೆ, ಅದು ಮನೆಯವ್ರ ಕೆಲಸ ಮನೆಯವ್ರು ಮಾಡಲಿ ಅಂತ ನಿನ್ನೆ ಅಷ್ಟೇ ಹೇಳಿದ್ರಲ್ಲ. ಆದರೂ ವೈಜಯಂತಿ
ಕೆಲ್ಸದವಳ ಕೈಲಿ ಮಂಟಪ ಕಟ್ಸ್ತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಸರಿ, ಹಾಗಾದ್ರೆ ಮಲ್ಲಿ ಮಾಡೋದು ಬೇಡ.